ಕೊಪ್ಪಳದಲ್ಲಿ ಆಗ್ತಿರುವಂತಹ ಪೊಲ್ಯೂಷನ್ ಬಗ್ಗೆ ಇನ್ ಡೆಪ್ತ್ ವಿಡಿಯೋ ಮಾಡಿ ಅಂತ ಬಹಳಷ್ಟು ರಿಕ್ವೆಸ್ಟ್ ನಮಗ್ ಬರ್ತಾ ಇದ್ವು. ಇದು ಯಾವುದೇ ಸರ್ವರ ಹೋರಾಟನ, ಇದು ಭೂತಾಯಿ ಮನುಷ್ಯತ್ವ ಎಲ್ಲ ಹೋರಾಟ ಐತಿ. ನಾವು ಉಳಿಬೇಕಾಗಿಲ್ಲ. ರೈತರು ತಮ್ಮ ಜಮೀನಲ್ಲಿ ಬೆಳೆ ಬೆಳೆಸೋಕಾಗ್ತಿಲ್ಲ, ಬೆಳೆದಿರೋದನ್ನ ತಿನ್ನೋಕಾಗ್ತಿಲ್ಲ, ಅದನ್ನ ಮಾರೋಕಾಗ್ತಿಲ್ಲ. ಅಲ್ಲಿನ ಜನ ನರಕದಲ್ಲಿ ಬದುಕ್ತಿದಾರ. ಹಾಕಿರೋ ಬೆಳೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಹಾಕ್ತಿವಿ, ಕೈ ಬರ್ತಾ ಇಲ್ಲ. ಸಾಲ ಮಾಡ್ಕೊಂಡು 4 ಲಕ್ಷ ರೂಪಾಯಿ ಸಾಲ ಐತಿ ಬೆಳೆದ ಮೇಲೆ. ಡಿಸಿಗೆ ಹೇಳ್ತೀರಾ, ಪೊಲಿಟಿಷಿಯನ್ಸ್ ಹೇಳ್ತೀರಾ, ಯಾರಿಗೆ ಹೇಳ್ತೀರಾ ಹೇಳ್ಕೊಳ್ಳಿಕ್ ಹೋಗಿ ನಮ್ಗೇನು ಭಯ ಇಲ್ಲ ಅನ್ನೋ ರೀತಿ ದುರಂಕಾರದಲ್ಲಿ ಮಾತಾಡ್ತಾರ. ಲಿಟ್ರಲಿ ಆ ಒಂದು ಊರಲ್ಲಿ ವಾಟರ್ ಇಂದ ಹಿಡಿದು ಗಾಳಿ, ನೆಲ, ಪರಿಸರ ಪ್ರತಿ ಒಂದು ಪೊಲ್ಯೂಟ್ ಆಗಿದೆ. ಆದ್ರೆ ಯಾವೊಬ್ಬ ಅಧಿಕಾರಿನೂ ಇವ್ರ ಕಷ್ಟನ ಸಾಲ್ವ್ ಮಾಡೋದಕ್ಕೆ ಮುಂದೆ ಬಂದಿಲ್ಲ. ಕೊಪ್ಪಳದಲ್ಲಿ ಆಗ್ತಿರುವಂತಹ ಪೊಲ್ಯೂಷನ್ ಬಗ್ಗೆ ಇನ್ಡೆಪ್ತ್ ವಿಡಿಯೋ ಮಾಡಿ ಅಂತ ಬಹಳಷ್ಟು ರಿಕ್ವೆಸ್ಟ್ ನಮಗ್ ಬರ್ತಾ ಇದ್ವು. ಸೊ ಏನಿದು ಮ್ಯಾಟರ್, ನಿಜವಾಗ್ಲೂ ಕೊಪ್ಪಳ ಡಿಸ್ಟಿಕ್ ಅಲ್ಲಿ ಅಷ್ಟೊಂದು ಪೊಲ್ಯೂಷನ್ ಪ್ರಾಬ್ಲಮ್ ಇದೆಯಾ ಅಂತ ತಿಳ್ಕೊಳ್ಳಿಕ್ಕೆ ನಾನು ನಮ್ ಟೀಮ್ ಮೆಂಬರ್ ಒಬ್ಬರನ್ನ ಕೊಪ್ಪಳ ಕಳಿಸ್ಕೊಟ್ಟೆ. ಅಲ್ಲಿಗೆ ಹೋಗಿ ಅವರು ಗ್ರೌಂಡ್ ರಿಯಾಲಿಟಿನ ಚೆಕ್ ಮಾಡಿ ಶೂಟ್ ಮಾಡಿ ತಂದಿರುವಂತಹ ವಿಡಿಯೋಗ್ರಾಫ್, ಫೋಟೋಗ್ರಾಫ್ ನ ನೋಡಿದ್ಮೇಲೆ ಐ ವಾಸ್ ಇನ್ ಶಾಕ್. ಏನೋ ಒಂದ್ ಸ್ವಲ್ಪ ಪೊಲ್ಯೂಷನ್ ಪ್ರಾಬ್ಲಮ್ ಇರುತ್ತೆ ಬಿಡು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಆದ್ರೆ ಪ್ರಾಬ್ಲಮ್ ಇಷ್ಟು ದೊಡ್ಡದಾಗಿದೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಲಿಟ್ರಲಿ ಆ ಒಂದು ಊರಲ್ಲಿ ವಾಟರ್ ಇಂದ ಹಿಡಿದು ಗಾಳಿ, ನೆಲ, ಪರಿಸರ ಪ್ರತಿ ಒಂದು ಪೊಲ್ಯೂಟ್ ಆಗಿದೆ. ಜನ ಸಾಯ್ತಾ ಇದ್ದಾರೆ, ಮೂಕ ಪ್ರಾಣಿಗಳು ಸಾಯ್ತಾ ಇದಾವೆ. ರೈತರು ತಮ್ಮ ಜಮೀನಲ್ಲಿ ಬೆಳೆ ಬೆಳೆಸೋಕಾಗ್ತಿಲ್ಲ, ಬೆಳೆದಿರೋದನ್ನ ತಿನ್ನೋಕಾಗ್ತಿಲ್ಲ, ಅದನ್ನ ಮಾರೋಕಾಗ್ತಿಲ್ಲ. ಅಲ್ಲಿನ ಜನ ನರಕದಲ್ಲಿ ಬದುಕ್ತಿದಾರ. ಸೊ ವಾಟ್ ಈಸ್ ರಿಯಲಿ ಹ್ಯಾಪನಿಂಗ್ ಇನ್ ಕೊಪ್ಪಳ, ಇದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ಡ್ ಆಗಿ ತಿಳಿಸ್ಕೊಡ್ತೇವೆ ನಾವು. ನನಗೆ ಅಸ್ತಮ ರೋಗ ಅಂತ ಹೇಳಿದ್ರು. ಹೊಸಪೇಟೆ, ಕೊಪ್ಪಳ ಎಲ್ಲವಲ್ಲಿ ತೋರಿಸಿದ್ದಾಯ್ತು. ಈ ನಮ್ಮ ಅಪ್ಪಾಜಿಯರ ಹತ್ರ ದುಡ್ಡಿಲ್ಲ ಅಂತ ತೋರ್ಸೋದು ಬಿಟ್ಟಿದಾರ. ದಿನ ಬೆಳಿಗ್ಗೆ ಮನೆಯಿಂದ ಶಾಲೆಗೆ ಬರೋ ಮುಂದೆ ದಿನ ಟ್ಯಾಬ್ಲೆಟ್ ತೊಗೊಂಬರ್ಬೇಕು ಸರ್. ಆಟ ಆಡೋ ಮುಂದೆ ದಮ್ಮು ಜಾಸ್ತಿ ಆಗುತ್ತೆ ಸರ್. ಎದ್ದಕ್ಕೂ ಹೋಗಂಗಿಲ್ಲ, ಏನಿಲ್ಲ. ಎಲ್ಲರೂ ಆಟ ಆಡೋದು ನೋಡ್ರಿ ನನ್ಗೆ ಒಂಥರ ಆಗುತ್ತೆ ಸರ್. ನನ್ಗೂ ಚೆನ್ನಾಗಿದ್ರೆ ನಾನು ಎಲ್ಲವಲ್ಲಿ ಹೋಗಿ ಬರ್ಬೋದಿತ್ತು, ಆಟ ಆಡ್ಬೋದು ಅಂತ ಸರ್. ಈಗ ಇಷ್ಟು ದಿನ ಬದುಕಿದ್ದ ಒಂದ್ ದೊಡ್ಡ ಖುಷಿ ಅನ್ಕೋಬೇಕು, ಆ ತರ ಧೂಳ್ ಬರ್ತೈತಿ. ನಮ್ಮ ಮಗ ಒಬ್ಬ ಹೋದನ್ರಿ. ಅವಾಗ ಇಲ್ಲಿ ಟೆಸ್ಟ್ ಅಲರ್ಜಿ ಆಗಕ ಸಂಬಂಧ ಇಲ್ಲಿ ಇಟ್ಕೊಂಡ್ಲಾರ್ದ ಬೆಂಗಳೂರಾಗ ಕೆಲಸ ಮಾಡಕತ್ತೇನ್ರಿ. ಈಗ ಅವನಾಗ ಚಂದಾಗಿರ್ಲಿ ಅಂತ ಹೇಳಿ ನಾ ಸತ್ರ ಸಾಯ್ಲಕ್ಕಂತ ಆತನ ಅಲ್ಲಿ ಕಳಿಸಿನ್ರಿ. ನಾನು ಒಬ್ಬಕ್ಕೆ ಜೀವನ ಮಾಡ್ತೀನಿ. ಈ ಬೂದಿಯಾಗ ನಾ ಸತ್ತೋಗೋದು. ಈ ಬೂದಿ ಮಾತ್ರ ಮೊದ್ಲು ತೆಗೆದಾಕ್ಬೇಕು ನೀವು. ನಮ್ ಜೀವನ ಉಳಿದಿಲ್ಲದ್ರಾಗ ನಮ್ ಮಾತಾಡಕ್ ಬರೋದು. ಈಗ ನೀವೆಲ್ಲ ಅಂತೀರಿ ಈ ಬೂದಿ ಸಲುವಾಗಿ ನಮ್ ಬಾಯಿ ಮಾತಾಡಕ್ ಬರೋದು. ನಮ್ಗೆ ಎದ್ದು ಹೊಲ್ದಾಗ ಹೋಗಿ ಕೆಲಸ ಮಾಡಕ್ ಆಗಲ್ರಿ. ಬಂದ್ ಮಾಡಿಸ್ಬಿಡಪ್ಪ, ಪುಣ್ಯ ಬರ್ತೀವಿ. ಈಗ ರಾತ್ರಿ ನೋಡ್ರಿ, ರಾತ್ರಿ ಬಂದು ರಾತ್ರಿ 8 ಗಂಟೆ 10 ಗಂಟೆ ಮಕ್ಕಂತ ಮಂದಿ ಅಂದ್ರೆ ಈ ಕಡೆ ಬೂದಿ ಹೆಂಗ್ ಬರ್ತಾನ ನೋಡ್ರಿ. ಅದೇನ್ ಬೂದಿ ಹುಡ್ರು ಉಪ್ಪಡಿ ಸತ್ತಕಾವ್, ಇದ್ದು ಮುಂದಲ್ ಸತ್ತಕಾವ್. ನಾವೇನು ಇವತ್ತಿರ ನಾಳೆ ಹೋಗ್ರಿ. ಇದ್ಯಾರು ಬಂದು ಹಾಕಿ ಎಲ್ಲ ಜೀವನ ಹಾಳು ಮಾಡಿ ಪ್ರತಿ ಬಿತ್ತಿ ನಮ್ಮ ಮಕ್ಕ ತೋರಿಸಿ ನೀವು ಹೋಗ್ಬಿಡ್ತೀರಿ. ಮತ್ತೆ ನಾವು ಇದ್ರಾಗ ಸಾಯೋದು. ನೋಡಿದ್ರೆ ಅಷ್ಟು ಮತ್ತೆ ಬರೋದು, ನೋಡೋದು, ಹೋಗೋದು. ನಾವು ಈಟ ಓಡಾಡೋದು, ನೀವು ಈಟ ಅಡ್ಡಾಡೋದು. ಇದು ಕರೆಯಬಹುದು ಸಲ್ಯಾಗ ನಾವು ಬದುಕಕ್ಕಾಗಲ್ರಿ. ಈ ಬೂದಿಯಾಗ ನಾ ಸತ್ತೋಗೋದು. ಈ ಬೂದಿ ಮಾತ್ರ ಮೊದ್ಲು ತೆಗೆದಾಕ್ಬೇಕು ನೀವು. ನನ್ ನಂಬರ್ ಬಂದಿದ್ದೆ, ಈ ಧೂಳ ಸಮಸ್ಯೆ ಇದ್ದ ಬಂದಿದೆ. ನಮ್ಮಂತ ಸಾಯ್ಬೇಕಿಲ್ಲ, ಮಕ್ಕಳು ಮರಿ ಕೂತಿನಂಗಿಲ್ಲ. ಉದ್ಯೋಗ ಕೊಟ್ಟು ಒಬ್ಬರನ್ನ ಬದುಕ್ತಾರ, ಬಟ್ ಇಲ್ಲಿ ಹಿಂದಿದ್ದ ರೈತರು 100 ಜನ ಸಾಯ್ತಾ ಇದ್ದಾರಲ್ಲ. ಕಣ್ಣೋರು ಬೂದಿಗೋರು ಅಂದ್ರೆ ಕಣ್ಣು ಆಪರೇಷನ್ ಮಷೀನ್ ಬರೀ ಬೂದಿ ಬೂದಿ ಬೂದಿ. ಏನ ತಿನ್ಬೇಕು, ಇದನ್ನ ಸಾಯ್ಬೇಕು. ಬರೇ ಕನ್ನಡ ಆಗ್ತಾವ ಸರ್. ಬೆಸ್ಟಿಗೆ ಕಟ್ಗೆನಂಗಿಲ್ಲ.